ಇವತ್ತು ಅರ್ಥಶಾಸ್ತ್ರ ದ್ವಿತೀಯ PUCಯಲ್ಲಿ ನಾವು ಭಾಗ 2 ದ್ವಿತೀಯ PUCಯ ಭಾಗ 2ರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ಆದಾಯ ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತಾ ಇದ್ದೀವಿ. ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ಭಾಗ 2ರಲ್ಲಿ 2ನೇ ಅಧ್ಯಾಯವಾಗಿರ್ತಕ್ಕಂತಹ ರಾಷ್ಟ್ರೀಯ ಆದಾಯದ ಒಂದು ವಿಚಾರವನ್ನು ಕಳೆದ 2 ತರಗತಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ರಾಷ್ಟ್ರೀಯ ಆದಾಯ ಅಂದ್ರೇನು ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀವಿ. ರಾಷ್ಟ್ರೀಯ ಆದಾಯ ಅಂತ ಹೇಳಿದ್ರೆ ಒಂದು ದೇಶ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದಂತಹ ಎಲ್ಲ ಅಂತಿಮ ಬಳಕೆಯ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನೇ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಈ ರಾಷ್ಟ್ರೀಯ ಆದಾಯಕ್ಕೆ ವಿದೇಶಿ ನಿವ್ವಳ ಗಳಿಕೆಯೂ ಸಹ ಒಳಗೊಂಡಿರುತ್ತದೆ ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಈಗ ಅದರ ಜೊತೆಗೆ ಮತ್ತೆ ರಾಷ್ಟ್ರೀಯ ಆದಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಪರಿಕಲ್ಪನೆಗಳು ಅವುಗಳನ್ನು ಸಹ ನಾವು ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಅಂತಿಮ ಬಳಕೆಯ ಸರಕು ಸೇವೆಗಳು, ಹಾಗೆಯೇ ಮಧ್ಯಂತರ ಸರಕು ಅಂದ್ರೆ ಏನು, ಬಂಡವಾಳದ ಸರಕುಗಳು ಅಂದ್ರೆ ಯಾವುದು, ಮತ್ತೆ ದಾಸ್ತಾನು ಮತ್ತು ಹರಿವು, ಈ ಎಲ್ಲ ಸವಕಳಿ ವೆಚ್ಚ, ಇವುಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಅಂದ್ರೆ ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡಬೇಕಾದ್ರೆ ಈ ಪದಗಳ ಅರ್ಥ ನಮಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹಾಗಿದ್ದಾಗ ಮಾತ್ರ ನಾವು ರಾಷ್ಟ್ರೀಯ ಆದಾಯವನ್ನ ಸಮರ್ಪಕವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಅಂತಿಮ ಬಳಕೆಯ ಸರಕುಗಳು ಅಂದ್ರೇನು, ಬಂಡವಾಳ ಸರಕುಗಳು ಅಂದ್ರೆ ಯಾವುದು, ಹಾಗೇನೆ ಮಧ್ಯಂತರ ಸರಕುಗಳು ಅಂದ್ರೆ ಯಾವುದು, ಹಾಗೇನೆ ದಾಸ್ತಾನು ಅಂದ್ರೆ ಏನು, ಹರಿವು ಅಂದ್ರೇನು, ಆನಂತರ ಸವಕಳಿ ವೆಚ್ಚ, ಇವುಗಳನ್ನ ನಾವು ಇವತ್ತಿನ ದಿವಸ ಮತ್ತೊಮ್ಮೆ ಅದನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಆ ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದನ್ನ ರೀಕಾಲ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಇವತ್ತಿನ ದಿನ ನಾನು ರಾಷ್ಟ್ರೀಯ ಆದಾಯದ ಮಾಪನಗಳು ಅಥವಾ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಂತಹ ವಿಧಾನಗಳು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ರಾಷ್ಟ್ರೀಯ ಆದಾಯದ ಮಾಪನದ ವಿಧಾನಗಳು, ರಾಷ್ಟ್ರೀಯ ಆದಾಯದ ಮಾಪನದ ವಿಧಾನಗಳು. ರಾಷ್ಟ್ರೀಯ ಆದಾಯದ ಮಾಪನದ ವಿಧಾನಗಳು. ರಾಷ್ಟ್ರೀಯ ಆದಾಯದ ಮಾಪನ ಮಾಡತಕ್ಕಂತಹ ಪ್ರಮುಖವಾಗಿ 3 ವಿಧಾನಗಳನ್ನು ನೋಡ್ತೀವಿ. ಒಂದು ಉತ್ಪನ್ನದ ವಿಧಾನ, ಒಂದನೇದಾಗಿರ್ತಕ್ಕಂಥದ್ದು ಉತ್ಪನ್ನದ ವಿಧಾನ. ಇದನ್ನ ಮೌಲ್ಯವರ್ಧಿತ ವಿಧಾನ ಅಂತ ಸಹ ಕರಿತೀವಿ. ಮೌಲ್ಯವರ್ಧಿತ ವಿಧಾನ ಅಂತಲೂ ಸಹ ಕರಿತೀವಿ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ವೆಚ್ಚದ ವಿಧಾನ. ಹಾಗೆಯೇ ಮೂರನೇದಾಗಿರ್ತಕ್ಕಂಥದ್ದು ಆದಾಯದ ವಿಧಾನ, ಆದಾಯದ ಅಥವಾ ವರಮಾನದ ವಿಧಾನ ಅಂತ ಸಹ ಕರೀತಾರೆ. ಹೀಗೆ ರಾಷ್ಟ್ರೀಯ ಆದಾಯವನ್ನು, ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಲು ಇರ್ತಕ್ಕಂಥ ಪ್ರಮುಖ ವಿಧಾನಗಳು ಅಂತ ಹೇಳಿದ್ರೆ, ಒಂದು ಉತ್ಪನ್ನದ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ, ಎರಡನೇದಾಗಿರ್ತಕ್ಕಂಥದ್ದು ವೆಚ್ಚದ ವಿಧಾನ, ಮೂರನೇದಾಗಿರ್ತಕ್ಕಂಥದ್ದು ಆದಾಯ ಅಥವಾ ವರಮಾನದ ವಿಧಾನ. 2 ಅಂಕದ ಪ್ರಶ್ನೆ ಕೇಳ್ತಾರೆ. ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡುವ ವಿಧಾನಗಳನ್ನ ಹೆಸರಿಸಿರಿ ಅಂತ ಹೇಳಿ 2 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ಅದರಲ್ಲಿ ಒಂದು ಉತ್ಪನ್ನದ ವಿಧಾನ, ಎರಡನೇದು ವೆಚ್ಚದ ವಿಧಾನ, ಮೂರನೇದಾಗಿರ್ತಕ್ಕಂಥದ್ದು ಆದಾಯದ ವಿಧಾನ ಅಂತ ಹೇಳಿ ನಾವು ನೋಡ್ತೀವಿ. ಅಂದ್ರೆ ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನ ಹೇಗೆ ಅಂದಾಜು ಮಾಡ್ತೀವಿ, ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನ ಹೇಗೆ ಅಂದಾಜು ಮಾಡ್ತೀವಿ ಅನ್ನೋದನ್ನ ಇವತ್ತಿನ ದಿವಸ ನಾವು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ. ಈಗ ಮೊದಲನೇದಾಗಿರ್ತಕ್ಕಂಥದ್ದು ಉತ್ಪನ್ನದ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ.
ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡು ಇವತ್ತಿನ ದಿನ ಯಾವುದು ವೆಚ್ಚ ಉತ್ಪನ್ನದ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನ ಮೂಲಕ ರಾಷ್ಟ್ರೀಯ ಆದಾಯವನ್ನ ಹೇಗೆ ಅಂದಾಜು ಮಾಡ್ತೀವಿ. ರಾಷ್ಟ್ರೀಯ ಆದಾಯವನ್ನ ಉತ್ಪನ್ನದ ವಿಧಾನ ಅಥವಾ ವೆಚ್ಚ ಉತ್ಪನ್ನದ ವಿಧಾನ ಅಥವಾ ಮೌಲ್ಯವರ್ಧಿತ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನ ಯಾವ ರೀತಿ ನಾವು ಆದಾಯವನ್ನ ಅಳತೆ ಮಾಡ್ತೀವಿ ಅಥವಾ ಮಾಪನ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡು, ಈಗ ಉತ್ಪನ್ನದ ವಿಧಾನ ಅಂತ ಹೇಳಿದ್ರೆ ಏನು ಅಥವಾ ಮೌಲ್ಯವರ್ಧಿತ ವಿಧಾನ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು, ಉತ್ಪನ್ನದ ವಿಧಾನ ಅಂತ ಹೇಳಿದ್ರೆ ಒಂದು ರಾಷ್ಟ್ರದ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದಂತಹ ಎಲ್ಲ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನೇ ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯ ಎನ್ನುತ್ತೇವೆ. ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನು ನಾವು ಹೇಗೆ ಮಾಪನ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದಂತಹ ಎಲ್ಲ ಸರಕು ಸೇವೆಗಳ ಅಂತಿಮ ಬಳಕೆಯ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನೇ ನಾವು ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದಂತ ಎಲ್ಲ ಸರಕುಗಳು, ಕೃಷಿ ಇರ್ಬೋದು, ಕೈಗಾರಿಕೆಗಳಾಗಿರ್ಬೋದು, ಇತರೆ ಮೂಲಗಳಿಂದ ಆಗಿರ್ಬೋದು, ಎಲ್ಲ ಮೂಲಗಳಿಂದ ದೇಶದ ಒಳಗಡೆ ಉತ್ಪಾದಿಸಿರ್ತಕ್ಕಂತಹ ಎಲ್ಲ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನೇ ನಾವು ರಾಷ್ಟ್ರೀಯ ಆದಾಯ ಯಾವ ವಿಧಾನದಲ್ಲಿ ಉತ್ಪನ್ನದ ವಿಧಾನದಲ್ಲಿನ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೀವಿ. ಇಲ್ಲಿ ಹಾಗಾದ್ರೆ ಹೇಗೆ ಅದನ್ನು ನಾವು ಮಾಪನ ಮಾಡ್ತೀವಿ? ಕೃಷಿಯಲ್ಲಿ ಎಷ್ಟು ಉತ್ಪಾದನೆ ಆಯಿತು, ಕೈಗಾರಿಕೆಯಲ್ಲಿ ಎಷ್ಟು ಉತ್ಪಾದನೆ ಆಯಿತು, ಹಾಗೇನೆ ವ್ಯಾಪಾರದಲ್ಲಿ ಎಷ್ಟು ಉತ್ಪಾದನೆ ಆಯಿತು ಅನ್ನೋದನ್ನ ನಾವು ಹೇಗೆ ಅದನ್ನ ಕಂಡುಹಿಡಿಯಬೇಕಾಗುತ್ತೆ, ಅದಕ್ಕೆ ಯಾವ ಸಾಧನಗಳನ್ನು ನಾವು ಬಳಸ್ತೀವಿ ಅನ್ನೋದು ನಮಗೆ ಗೊಂದಲ ಆಗುತ್ತೆ. ಹಾಗಾಗಿ ಆ ಗೊಂದಲದಲ್ಲಿ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ಈಗ ಉದಾಹರಣೆಗೆ ಒಂದು ರಾಷ್ಟ್ರದಲ್ಲಿ ಕೇವಲ 2 ಮಾತ್ರ ಉತ್ಪಾದಕರಿದ್ದಾರೆ ಅಂತ ಇಟ್ಕೊಳ್ಳೋಣ. ಒಂದು ಉದಾಹರಣೆ, ಸರಳವಾಗಿರ್ತಕ್ಕಂಥ ಉದಾಹರಣೆ, ಕೇವಲ 2 ಉತ್ಪಾದಕರಿರಲ್ಲ, ಬಹಳಷ್ಟು ಜನ ಉತ್ಪಾದಕರಿರ್ತಾರೆ. ನಾವು ಇದನ್ನ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಏನ್ ಮಾಡ್ತೀವಿ, 2 ಇದ್ದಾರೆ ಅಂತ ತಿಳ್ಕೊಂಡು, ಅಂದ್ರೆ ದೇಶದಲ್ಲಿ 2 ಉತ್ಪಾದಕರಿದ್ದಾರೆ ಅಂತ ನಾವು ಕೇವಲ 2 ಉತ್ಪಾದಕರಿರ್ತಾರೆ ಅಂತ ಭಾವಿಸೋಣ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥವ್ರು ರೈತರು. ಒಬ್ಬ ರೈತ ಇದ್ದಾನೆ. ರೈತರು ಗೋಧಿಯನ್ನು ಉತ್ಪಾದಿಸ್ತಾರೆ. ಹಾಗೆಯೇ ಇನ್ನೊಬ್ಬ ಉತ್ಪಾದಕ ಬ್ರೆಡ್ ಅನ್ನು ತಯಾರಿಸ್ತಾರೆ. ಬ್ರೆಡ್ ತಯಾರಾಗ್ತದೆ. ನಾವು ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯವನ್ನು ಹೇಗೆ ಅಂದಾಜು ಮಾಡ್ತೀವಿ ಅನ್ನೋದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ. ಈಗ ನೋಡಿ, ಒಂದು ದೇಶದಲ್ಲಿ ರೈತರು ಗೋಧಿಯನ್ನು ಉತ್ಪಾದನೆ ಮಾಡ್ತಾರೆ, ಗೋಧಿಯಿಂದ ಬ್ರೆಡ್ ಅನ್ನು ತಯಾರು ಮಾಡ್ತಾರೆ. ಹಾಗಾದ್ರೆ ಇಲ್ಲಿ 2 ಸಹ ಸರಕುಗಳು ಉತ್ಪಾದನೆ ಆಗಿದೆ. ಒಂದು ಕಡೆ ಗೋಧಿ, ಮತ್ತೊಂದು ಕಡೆ ಬ್ರೆಡ್ ಅನ್ನು ತಯಾರಿಸಿದ್ದಾರೆ. ಹಾಗಾದ್ರೆ ಇವೆರಡೂ ಉತ್ಪನ್ನದ ಒಟ್ಟಾರೆ ಮಾರುಕಟ್ಟೆ ಮೌಲ್ಯವನ್ನು ನಾವು ಏನಂತ ಕರಿಬಹುದು, ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯ ಅಂತ ಕರಿಬಹುದು. ಇದನ್ನ ಹೇಗೆ ನಾವು ಅಂದಾಜು ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ, ರೈತರು ಗೋಧಿಯನ್ನ ಉತ್ಪಾದನೆ ಮಾಡಿ ಒಟ್ಟು 100 ರೂಪಾಯಿ ಮೌಲ್ಯದ ಗೋಧಿಯನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಈ 100 ರೂಪಾಯಿ ಮೌಲ್ಯದ ಗೋಧಿಯನ್ನು ಉತ್ಪಾದನೆ ಮಾಡಿ ಅದರಲ್ಲಿ 50 ರು ಮೌಲ್ಯದ ಗೋಧಿಯನ್ನ ಯಾರಿಗೆ ಮಾಡ್ತಾರೆ, ಬ್ರೆಡ್ ಅನ್ನು ತಯಾರಿಸುವವರಿಗೆ ಮಾರಾಟ ಮಾಡ್ತಾರೆ. ಈಗ ಬ್ರೆಡ್ ತಯಾರಿಕೆ ಏನ್ ಮಾಡ್ತಾರೆ, ಈ 50 ರೂಪಾಯಿ ಮೌಲ್ಯದ ಗೋಧಿಯನ್ನ ಖರೀದಿ ಮಾಡಿ ಅವನೇನ್ ಮಾಡ್ತಾನೆ, 200 ರು ಮೌಲ್ಯದ ಬ್ರೆಡ್ ಅನ್ನ ತಯಾರು ಮಾಡಿ ಮಾರಾಟ ಮಾಡ್ತಾನೆ. ಹೀಗಾಗಿ
ಒಟ್ಟಾರೆ ನೋಡಿ ಇಲ್ಲಿ ಗೋಧಿಯ ಉತ್ಪಾದನಾ ಮೌಲ್ಯ ಎಷ್ಟು? 100. ಮಾರಾಟವಾಗಿದ್ದಷ್ಟು 50. ಯಾರಿಗೆ ಮಾರಿದಾನೆ? ಬ್ರೆಡ್ ತಯಾರಿಕರಿಗೆ ಮಾರಿದಾನೆ. ಈಗ ಬ್ರೆಡ್ ತಯಾರಿಕರಿಗೆ ಮಾಡಿದಾಗ ಬ್ರೆಡ್ ತಯಾರಿಕ ಏನ್ ಮಾಡ್ದ? ಈ 50 ರು ಮೌಲ್ಯದ ಗೋಧಿಯನ್ನ ಬಳಸಿಕೊಂಡು ಅದರಲ್ಲಿ 200 ರೂಪಾಯಿ ಮೌಲ್ಯದ ಬ್ರೆಡ್ ಅನ್ನ ತಯಾರಿಸಿ ಮಾರಾಟ ಮಾಡಿದಾನೆ. ಹಾಗಾದ್ರೆ ಒಟ್ಟಾರೆ ಉತ್ಪಾದನಾ ಮೌಲ್ಯವನ್ನ ನಮಗೆ ಕಾಣದಾದ್ರೆ ಇಲ್ಲಿ ರೈತರದ್ದು 100 ರೂಪಾಯಿ, ಹಾಗೇನೆ ಬ್ರೆಡ್ ತಯಾರಿದ್ದು 200 ರೂಪಾಯಿ. ಹಾಗಾದ್ರೆ ಒಟ್ಟಾರೆ ಉತ್ಪಾದನೆಯ ಮೌಲ್ಯ 300 ರೂಪಾಯಿ ಆಯಿತು. ಒಟ್ಟಾರೆ ಉತ್ಪಾದನಾ ಮೌಲ್ಯ 300 ರೂಪಾಯಿ ಆಯಿತು. ಈ 300 ರೂಪಾಯಿಯನ್ನ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿಬಹುದಾ? ಕರೆಯೋದಕ್ಕೆ ಆಗುತ್ತದೆಯಾ? ಅಂದ್ರೆ ಇದು ಸರಿನಾ ಅಂತ ನೋಡಿದ್ರೆ ಇದು ತಪ್ಪಾಗುತ್ತದೆ. ಯಾಕೆಂತ ಹೇಳಿದ್ರೆ ನಾವು ಈ 300 ರೂಪಾಯಿಯನ್ನ ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯ ಅಂತ ಕರೆಯೋದಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದ್ವಿಗಣನೆ ಆಗಿದೆ. ರೈತರು ಉತ್ಪಾದಿಸತಕ್ಕಂತಹ ವಸ್ತುವಿನಲ್ಲಿ ಏನ್ ಮಾಡಿದಾನೆ? ಅದೇ ವಸ್ತುವನ್ನು ಉಪಯೋಗಿಸಿಕೊಂಡು ಬ್ರೆಡ್ ಅನ್ನು ತಯಾರು ಮಾಡಿದೆ. ಹಾಗಾದ್ರೆ ಬ್ರೆಡ್ ನ ಮಾರುಕಟ್ಟೆ ಮೌಲ್ಯ ಎಷ್ಟಾಗಿದೆ? 200 ಆಗಿದೆ. 200 ಆಗಿರುತ್ತದೆ. ಆದ್ರಿಂದ ಇದು ಇಲ್ಲೇನಾಗಿದೆ? ದ್ವಿಗಣನೆ ಆಗಿದೆ. 2 ಸಾರಿ ನಾವು ರಾಷ್ಟ್ರೀಯ ಆದಾಯದಲ್ಲಿ ಸೇರ್ಪಡೆ ಆಗುತ್ತದೆ. ಹಾಗಾಗಿ ಇದು ತಪ್ಪಾಗುತ್ತದೆ. ಇದನ್ನ ನಾವು ನಿಜವಾಗ್ಲೂ ಸಹ ಸ್ವಲ್ಪ ಚಿಂತನೆ ಮಾಡಿದ್ರೆ ನಾವು ಹೇಗೆ ಅದನ್ನ ಪರಿಗಣನೆ ಮಾಡಬಹುದು ಅಂತ ಹೇಳಿದ್ರೆ, ಗೋಧಿಯ ಉತ್ಪಾದನಾ ಮೌಲ್ಯ 100 ರೂಪಾಯಿ ಇದೆ. ಗೋಧಿಯ ಉತ್ಪಾದನಾ ಮೌಲ್ಯ 100 ರೂಪಾಯಿ ಇದೆ. ಹಾಗೆಯೇ ಬ್ರೆಡ್ ನ ಉತ್ಪಾದನಾ ಮೌಲ್ಯ ಎಷ್ಟಿದೆ? 200 ರೂಪಾಯಿ ಇದೆ. ಹಾಗಾದ್ರೆ ಇದನ್ನ ನಾವು ನಿಜವಾಗಿಯೂ ಸಹ ಹೇಗೆ ಅಂದಾಜು ಮಾಡ್ತೀವಿ ಅಂತ ಹೇಳಿದ್ರೆ, ಗೋಧಿಯ ಉತ್ಪಾದನೆ 100. ಈ ಗೋಧಿಯಲ್ಲಿ 50 ಮೌಲ್ಯದ ಬ್ರೆಡ್ ಅನ್ನು ತಯಾರು ಮಾಡಿದೆ. 50 ರು ಮೌಲ್ಯದ ಗೋಧಿಯನ್ನ ಬ್ರೆಡ್ ತಯಾರಿಕರಿಗೆ ಕೊಡಲಾಯಿತು. ಈಗ ಬ್ರೆಡ್ ತಯಾರಿಕ ಏನ್ ಮಾಡ್ದ? 200 ರು ಮೌಲ್ಯದ ಬ್ರೆಡ್ ಅನ್ನು ತಯಾರಿಸ್ತಾನೆ. ಹಾಗಾದ್ರೆ ನಿಜವಾಗಿಯೂ ಸಹ ಅವನ ಒಟ್ಟಾರೆ ಉತ್ಪಾದನಾ ಮೌಲ್ಯ ಎಷ್ಟಾಗುತ್ತದೆ ಅಂತ ಹೇಳಿದ್ರೆ, 200 ರೂಪಾಯಿದಲ್ಲಿ 50 ರೂಪಾಯಿನ ಕಳೆದ್ರೆ ಇದು 150 ರೂಪಾಯಿ ಆಗುತ್ತದೆ. ಈ 150 ರೂಪಾಯಿ ಏನಿದು ನಿಜವಾಗಿಯೂ ಸಹ ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯ. ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯ ಯಾವ್ದಾಗುತ್ತದೆ? ಬ್ರೆಡ್ ತಯಾರಿಕೆದಾಗುತ್ತದೆ. ಹಾಗೆಯೇ ಗೋಧಿಯ ಉತ್ಪಾದನಾ ಮೌಲ್ಯ ಎಷ್ಟಾಗುತ್ತದೆ? 100 ರೂಪಾಯಿ. ಹಾಗಾದ್ರೆ ಅಲ್ಲಿಗೆ 100 + 150 100 + 150 ಇಸ್ ಈಕ್ವಲ್ ಟು 250 ಮೌಲ್ಯದ ಏನಾಯ್ತು? ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಉತ್ಪಾದನೆಯಾಗಿದೆ ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ರಾಷ್ಟ್ರೀಯ ಆದಾಯವು ಉತ್ಪಾದನೆಯಾಗಿದೆ ಅಂತ ಹೇಳಿ ಪರಿಗಣಿಸ್ತೀವಿ. ಅಂದ್ರೆ ಇಲ್ಲಿ ಈ 50 ರೂಪಾಯಿ ಮೌಲ್ಯದ್ದು ನಾವು ಮಧ್ಯಂತರ ಸರಕು ಅಂತ ಕರಿತೀವಿ. ಮಧ್ಯಂತರ ಸರಕು ಎಷ್ಟು? 50 ರು ಮೌಲ್ಯದ್ದು. ಈ ಮಧ್ಯಂತರ ಸರಕು ಅಂತ ಹೇಳಿದ್ರೆ ಬ್ರೆಡ್ ನ ತಯಾರಿಕೆಯಲ್ಲಿ ಕಚ್ಚಾ ಸರಕಾಗಿ ಬಳಸಲ್ಪಟ್ಟಿದೆ. ಮಧ್ಯಂತರ ಸರಕು ಅಂತ ಹೇಳಿದ್ರೆ ಬ್ರೆಡ್ ನ ತಯಾರಿಕೆಯಲ್ಲಿ ಕಚ್ಚಾ ಸರಕಾಗಿ ಬಳಸಲ್ಪಟ್ಟಿರೋದ್ರಿಂದ ನಾವು ಅದನ್ನ ಏನ್ ಮಾಡಬೇಕು? ಒಟ್ಟು ಬ್ರೆಡ್ ನ ಮೌಲ್ಯದಲ್ಲಿ ಕಚ್ಚಾ ಸರಕನ್ನ ಕಳೆದಾಗ ಬರ್ತಕ್ಕಂಥದ್ದೇ ನಿವ್ವಳ ಉತ್ಪಾದನೆ. ಬ್ರೆಡ್ ನ ನಿವ್ವಳ ಉತ್ಪಾದನೆ ಆಗುತ್ತದೆ. ಇದನ್ನೇ ನಾವು ಏನಂತ ಕರಿತೀವಿ? ಈ ನಿವ್ವಳ ಉತ್ಪಾದನೆಯನ್ನೇ ಮೌಲ್ಯವರ್ಧನೆ ಅಂತ ಕರಿತೀವಿ. ಮೌಲ್ಯವರ್ಧನೆ. 50 ರೂಪಾಯಿ ಗೋಧಿಯನ್ನ ಪರ್ಚೇಸ್ ಮಾಡಿ ಅವನೆಷ್ಟು ಬ್ರೆಡ್ ನ ತಯಾರು ಮಾಡಿದಾನೆ? 200 ಮೌಲ್ಯದ ಬ್ರೆಡ್ ನ ತಯಾರು ಮಾಡಿದ್ದಾನೆ. ಹಾಗಾದ್ರೆ ಕಚ್ಚಾ ಸರಕು ಎಷ್ಟಾಗಿತ್ತು? 50 ರೂಪಾಯಿ. ಅದರಲ್ಲಿ ಒಟ್ಟು ಮೌಲ್ಯದ ಉತ್ಪಾದನೆ 200 ರೂಪಾಯಿದಲ್ಲಿ 50 ರೂಪಾಯಿಯನ್ನ ಕಳೆದ್ರೆ ನಿಜವಾಗಿಯೂ ಸಹ ಉತ್ಪಾದನೆ ಆಗಿರ್ತದೆ.
ಅಂದ್ರೆ ಮೌಲ್ಯದಲ್ಲಿ ಹೆಚ್ಚಳ ಆಗಿತ್ತು ಎಷ್ಟು 150 ರೂಪಾಯಿ. ಹೀಗಾಗಿ ಒಟ್ಟಾರೆ ಗೋಧಿಯ ಉತ್ಪಾದನೆ 100 ಮತ್ತು ಬ್ರೆಡ್ನ ತಯಾರಿಕಾ ಮೌಲ್ಯ 150, ಆಗ ರಾಷ್ಟ್ರೀಯ ಆದಾಯ 200 ರು ಆಗುತ್ತದೆ. ಇದನ್ನೇ ನಾವು ನಿವ್ವಳ ಉತ್ಪಾದನೆ ಅಂತೇಳಿ ಕರಿತೀವಿ. ಬ್ರೆಡ್ನ ನಿವ್ವಳ ಉತ್ಪಾದನೆ 150. ಈ ನಿವ್ವಳ ಉತ್ಪಾದನೆಯನ್ನ ಇನ್ನೊಂದು ಅರ್ಥದಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ ಮೌಲ್ಯವರ್ಧನೆ. ಇನ್ನೊಂದು ಅರ್ಥದಲ್ಲಿ ಮೌಲ್ಯವರ್ಧನೆ ಅಂತೇಳಿ ಕರಿತೀವಿ. ಈ ಮೌಲ್ಯವರ್ಧನೆ ಅಂದ್ರೆ ಇದು 150 ರೂಪಾಯಿ ಇದೆಯಲ್ಲ, ಈ 150 ರೂಪಾಯಿ ಏನು ನಿವ್ವಳ ಮೌಲ್ಯವರ್ಧನೆ ಆಗಿತ್ತು, ಇದು ಉತ್ಪಾದನಾಂಗಗಳಿಗೆ ಉತ್ಪಾದನಾಂಗಗಳ ಪಾವತಿಗೆ ಸಮನಾಗಿರುತ್ತದೆ ಅಂತ ಕರಿತೀವಿ. 150 ರೂಪಾಯಿ ಅಂತಕ್ಕಂಥದ್ದು ಉತ್ಪಾದನಾಂಗಗಳ ಪಾವತಿಗೆ ಸಮನಾಗಿರುತ್ತದೆ. ಇಲ್ಲಿ 50 ರೂಪಾಯಿ ಮೌಲ್ಯದ ಏನ್ ತಗೊಂಡ ಗೋಧಿ ಅವನಿಗೆ ಏನ್ ಕುಡಿತಾನೆ, ಹಣವನ್ನು ಪಾವತಿಸಿದ್ದಾನೆ. ಗೋಧಿ ಉತ್ಪಾದಿಸಿರ್ತಕ್ಕಂಥ ರೈತನಿಗೆ ಹಣವನ್ನು ಪಾವತಿಸಿದ್ದಾನೆ. ಹಾಗಾದ್ರೆ ಈ 150 ರೂಪಾಯಿ ಇದೆಯಲ್ಲ, ಈ 150 ರೂಪಾಯಿ ಯಾರ್ಯಾರು ಸೇವೆಯನ್ನು ಸಲ್ಲಿಸಿದ್ದಾರೆ ಅಂದ್ರೆ ಬ್ರೆಡ್ನ ತಯಾರಿಕೆಯಲ್ಲಿ ಕಾರ್ಮಿಕರು ಭಾಗವಹಿಸಿದ್ದಾರೆ, ಅಲ್ಲಿ ಭೂಮಿಯನ್ನು ಬಳಸಿಕೊಳ್ಳಲಾಗಿದೆ, ಹಾಗೆಯೇ ಬ್ರೆಡ್ನ ತಯಾರಿಕೆಯಲ್ಲಿ ಬಂಡವಾಳವನ್ನು ಬಳಸಿಕೊಳ್ಳಲಾಗಿದೆ, ಹಾಗೆಯೇ ಸಂಘಟನೆಯನ್ನು ಬಳಸಿಕೊಳ್ಳಲಾಗಿದೆ. ಅವುಗಳಿಗೆ ಪಾವತಿ ಮಾಡಬೇಕಲ್ಲ, ಭೂಮಿಗೆ ಗೇಣಿಯನ್ನ ಕೊಡ್ತಾನೆ, ಬ್ರೆಡ್ನ ತಯಾರಿಸಿ ಮಾಡಕ್ ಬಂದಂತಹ ಕೂಲಿಯರಿಗೆ ಕೂಲಿಯನ್ನ ಕೊಡ್ತಾನೆ, ಕಾರ್ಮಿಕರಿಗೆ ಕೂಲಿಯನ್ನ ಕೊಡ್ತಾನೆ, ಹಾಗೆಯೇ ಬ್ರೆಡ್ನ ತಯಾರು ಮಾಡೋದಕ್ಕೆ ಬಂಡವಾಳ ಹಾಕಿರ್ತಾನೆ, ಆ ಬಂಡವಾಳಕ್ಕೆ ಬಡ್ಡಿಯನ್ನ ಪಾವತಿಸ್ತಾನೆ, ಮತ್ತೆ ಉಳಿತಕ್ಕಂಥ ಲಾಭವನ್ನ ತಾನು ಇಟ್ಕೊಳ್ತಾನೆ. ಹಾಗಾಗಿ ಇಲ್ಲಿ 150 ರೂಪಾಯಿ ಇರ್ತಕ್ಕಂಥದ್ದು ಎಂದು ಉತ್ಪಾದನಾಂಗಗಳಿಗೆ ಮಾಡಿದಂತಹ ಪಾವತಿಗೆ ಸಮನಾಗಿರುತ್ತದೆ. ಅಂದ್ರೆ ಒಟ್ಟು ಉತ್ಪಾದನೆ ಮತ್ತು ಅದಕ್ಕೆ ಪಾವತಿಸತಕ್ಕಂತಹ ಮೊತ್ತಕ್ಕೆ ಸಮನಾಗಿದೆ. ಇದನ್ನ ನಾವೆಂತ ಕರಿತೀವಿ, ಹರವಿನ ಚಲಕ ಅಂತ ಕರಿತೀವಿ. ಹರವಿನ ಚಲಕ ಅಂತ ಕರಿತೀವಿ. ಅಂದ್ರೆ ಮೌಲ್ಯದಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದು, ಹೆಚ್ಚುವರಿಯಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದು, ದಾಸ್ತಾನಿಗೆ ಹೆಚ್ಚುವರಿಯಾಗಿ ಸೇರ್ಪಡೆ ಆಗಿರ್ತಕ್ಕಂಥದ್ದು. 50 ರು ಗೋಧಿಗೆ ಎಷ್ಟು ಮೌಲ್ಯದ ಸೇರ್ಪಡೆ ಆಗಿದೆ, 150 ರು ಮೌಲ್ಯದ ಸೇರ್ಪಡೆ ಆಗಿದೆ. ಅಂದ್ರೆ ಅಲ್ಲಿಗೆ ಬ್ರೆಡ್ ತಯಾರಾಗಿದೆ. ಹೀಗಾಗಿ ಇದನ್ನ 150 ಅಂತಕ್ಕಂಥದ್ದನ್ನ ಉತ್ಪಾದನಾಂಗಗಳಿಗೆ ಪಾವತಿಸಲಾಗಿದೆ, ಅದಕ್ಕೆ ಸಮನಾಗಿರ್ತದೆ. ಇದರಿಂದಾಗಿ ಇದು ಮೌಲ್ಯವರ್ಧನೆ ಅಂದ್ರೆ ನಿವ್ವಳ ಉತ್ಪಾದನೆ, ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿರ್ತಕ್ಕಂಥದ್ದನ್ನ ಏನಂತ ಕರಿತೀವಿ, ಹರಿವು ಅಂತೇಳಿ ಕರಿತೀವಿ. ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿರ್ತಕ್ಕಂಥದ್ದನ್ನ ಹರಿವು ಅಂತೇಳಿ ಕರಿತೀವಿ. ಹೀಗೆ ಉತ್ಪನ್ನದ ವಿಧಾನದಲ್ಲಿ ನಾವು ದ್ವಿಗಣನೆಯನ್ನು ತಪ್ಪಿಸ್ತೀವಿ. ದ್ವಿಗಣನೆ ಇಲ್ಲದೇನೆ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡ್ತೀವಿ. ಹಾಗೇನೆ ಇಲ್ಲಿ ಇನ್ನೊಂದು ನೋಡೋದಾದ್ರೆ ಮತ್ತೊಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ, ಈ ರಾಷ್ಟ್ರೀಯ ಆದಾಯದಲ್ಲಿ ಬರ್ತಕ್ಕಂಥದ್ದು ಹಣದ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಹಣದ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಹಣದ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ರಾಷ್ಟ್ರೀಯ ಆದಾಯವನ್ನು ನಾವು ಯಾವಾಗಲೂ ಸಹ ಹಣದ ರೂಪದಲ್ಲಿಯೇ ವ್ಯಕ್ತಪಡಿಸಲಾಗುತ್ತದೆ. ಅಂತ ಹೇಳಿದ್ರೆ ನಾವು 50 ರೂಪಾಯಿ ಗೋಧಿ ಅಂತ ಕರಿತೀವಿ. ಗೋಧಿ 50 ಟನ್ ಅಂತ ಕರೆಯೋದಿಲ್ಲ, 50 ರು ಮೌಲ್ಯದ ಗೋಧಿ. ಹಾಗೇನೆ ಬ್ರೆಡ್ ಅನ್ನ 200 ಟನ್ ಅಂತ ಕರೆಯೋದಿಲ್ಲ, 200 ಟನ್ ಅಂತ ಕರೆಯೋದಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಅದು ಹಣದ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಬ್ರೆಡ್ ನ ಮೌಲ್ಯ ಎಷ್ಟು, 200. ಬ್ರೆಡ್ ನ ಮೌಲ್ಯ ಎಷ್ಟಾಗುತ್ತೆ, 200 ಅಂತಕ್ಕಂಥದ್ದು ಹಣದ ಮೂಲಕ ವ್ಯಕ್ತಪಡಿಸ್ತೀವಿ. ಅಂದ್ರೆ ಸರಕು ಸೇವೆಗಳನ್ನ ನಾವು ಹಣದ ರೂಪದಲ್ಲಿ ಮಾಪನ ಮಾಡ್ತೀವಿ ಅಥವಾ ಮೌಲ್ಯದ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಹಾಗಾಗಿ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಯಾವಾಗೂ ಸಹ ಹಣದ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇರ್ತೀವಿ. ಇಲ್ಲಿ ಬೆಲೆಗಳನ್ನ ವಾಸ್ತವಿಕ ಬೆಲೆಗಳು,
ಬ್ರೆಡ್ನ ವಾಸ್ತವಿಕ ಬೆಲೆ ಹಾಗೆಯೇ ಗೋಧಿಯ ವಾಸ್ತವಿಕ ಬೆಲೆಗಳನ್ನ ಆಧಾರವಾಗಿಟ್ಕೊಂಡು ಆ ಬೆಲೆಗಳನ್ನ ಯಾವ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ? ಹಣದ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ನೀವು ಇನ್ನೊಂದು ಪ್ರಶ್ನೆ ಕೇಳಬಹುದು, ಹಾಗಾದರೆ ಸರ್ ಗೋಧಿಯನ್ನ ಉತ್ಪಾದಿಸೋದಕ್ಕೆ ಬೇರೆ ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡಿಲ್ವಾ, ಅದನ್ನ ನೀವು ಕಳೆದಿಲ್ವಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಬಹುದು. ಉದಾಹರಣೆಗೆ 100 ರು ಮೌಲ್ಯದ ಗೋಧಿ ಉತ್ಪಾದನೆ ಆಗಿದೆ. ಈ 100 ರು ಮೌಲ್ಯದ ಗೋಧಿಯ ಉತ್ಪಾದನೆಗೆ ಕಚ್ಚಾ ಸರಕುಗಳನ್ನ ಬಳಸ್ಕೊಂಡಿಲ್ವಾ ಅಂತ ಕೇಳಿದ್ರೆ ಅಲ್ಲಿಯೂ ಅನೇಕ ತಯಾರಕರು ಇರ್ತಾರೆ. ಆದ್ರೆ ನಾವು ಇಲ್ಲಿ ತಗೊಳ್ತಕ್ಕಂಥದ್ದು ಕೇವಲ 2 ಉತ್ಪಾದಕರಿಗೆ ಮಾತ್ರ ತಗೊಂಡಿದ್ದೀವಿ. ಅಲ್ಲಿಯೂ ಸಹ ಎಲ್ಲ ಕಳೆದ ಮೇಲೆ ನಿವ್ವಳ ಗೋಧಿಯ ಉತ್ಪಾದನೆ ಎಷ್ಟು ಅಂತ ತಗೊಂಡಿದ್ದೀವಿ? 100 ಅಂತೇಳಿ ತಗೊಂಡಿದ್ದೀವಿ. 100 ಮೌಲ್ಯದ್ದು ಅಂತ ತಗೊಂಡಿದ್ದೀವಿ. ಅಲ್ಲಿ ರಸಗೊಬ್ಬರ ಬಳಸಿದ್ವಿ, ಕ್ರಿಮಿನಾಶಕಗಳನ್ನ ಬಳಸಿದ್ವಿ, ನೀರಾವರಿಗೆ ಹಣವನ್ನ ಬಳಸಿದ್ದಾರೆ. ಎಲ್ಲದನ್ನು ಕಳೆದು ಬಿಟ್ಟೆ ನಿವ್ವಳ ಉತ್ಪಾದನೆ ಎಷ್ಟು ಅಂತ ತಗೊಂಡಿದ್ದೀವಿ? 100. ಹಾಗಾಗಿ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಅನೇಕ ಉತ್ಪಾದಕರಿರ್ತಾರೆ. ಆ ಅನೇಕ ಉತ್ಪಾದಕರ ನಿವ್ವಳ ಮೌಲ್ಯವನ್ನ ಮಾತ್ರ ನಾವು ಪರಿಗಣನೆಗೆ ತಗೊಂಡಿರ್ತೀವಿ. ಹೀಗೆ ರಾಷ್ಟ್ರೀಯ ಆದಾಯವನ್ನ ಹಣದ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಹಾಗೆಯೇ ಇನ್ನೊಂದು, ಈ ರಾಷ್ಟ್ರೀಯ ಆದಾಯದನ್ನ ನಾವು ಸವಕಳಿ ವೆಚ್ಚದಲ್ಲಿ ಕಳಿಬೇಕಾಗುತ್ತದೆ. ಸವಕಳಿ ವೆಚ್ಚದಲ್ಲಿ ಪರಿಶೀಲಿಸಬೇಕಾಗುತ್ತೆ. ಈಗಾಗಲೇ ನಾವು ಸವಕಳಿ ವೆಚ್ಚ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸವಕಳಿ ವೆಚ್ಚ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಸಹ ತಿಳ್ಕೊಂಡಿದ್ದೀವಿ. ಸವಕಳಿ ವೆಚ್ಚ ಅಂತ ಹೇಳಿದ್ರೆ ಸ್ಥಿರ ಬಂಡವಾಳ ಅಂದ್ರೆ ಉತ್ಪಾದನೆಯಲ್ಲಿ ಬಂಡವಾಳ ಸರಕುಗಳನ್ನ ಸುಸ್ಥಿತಿಯಲ್ಲಿ ಇಡಲು ಭರಿಸಬೇಕಾಗಿರುವಂತಹ ವೆಚ್ಚವನ್ನೇ ಸವಕಳಿ ವೆಚ್ಚ ಅಂತೇಳಿ ಕರಿತೀವಿ. ಅಂದ್ರೆ ನಾವು ರೈತರು 100 ರೂಪಾಯಿ ಮೌಲ್ಯದ ಗೋಧಿಯನ್ನು ಉತ್ಪಾದನೆ ಮಾಡೋದಕ್ಕೆ ಅವನು ಏನ್ ಮಾಡಿದಾನೆ? ಬಂಡವಾಳವನ್ನು ಬಳಸಿದ್ರು. ಆ ಬಂಡವಾಳವನ್ನು ಸುಸ್ಥಿತಿಯಲ್ಲಿ ಇಡಬೇಕು. ಹಾಗೆಯೇ ಬ್ರೆಡ್ನ ತಯಾರಿಕೆಗೆ ಅವನು ಸಹ ಏನ್ ಮಾಡಿದಾನೆ? ಬಂಡವಾಳವನ್ನು ಬಳಸಿದಾನೆ. ಆ ಬಂಡವಾಳ ಸರಕುಗಳನ್ನ ನಾವು ಸ್ಥಿರ ಬಂಡವಾಳವಾಗಿ ಕಾಪಾಡ್ಕೊಬೇಕು. ಅಂದ್ರೆ ಬಂಡವಾಳ ಸರಕುಗಳ ಮೌಲ್ಯದಲ್ಲಿ ಯಾವುದೇ ವ್ಯತ್ಯಾಸ ಆಗದೇ ಇರುವ ಹಾಗೆ ಅದನ್ನ ಕಾಪಾಡಬೇಕು ಅಥವಾ ಸುಸ್ಥಿತಿಯಲ್ಲಿ ಇರಬೇಕು. ಸುಸ್ಥಿತಿಯಲ್ಲಿರೋ ಉದ್ದೇಶದಿಂದ ನಾವೇನ್ ಮಾಡ್ತೀವಿ? ಆ ಬಂಡವಾಳ ಸರಕುಗಳನ್ನ ನಿರ್ವಹಣೆ ಮಾಡಬೇಕಾಗುತ್ತದೆ ಅಥವಾ ಅವುಗಳ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಖರ್ಚುಗಳನ್ನ ಸುಸ್ಥಿತಿಯಲ್ಲಿಡೋದಕ್ಕೆ ಖರ್ಚುಗಳನ್ನ ಮಾಡಬೇಕಾಗುತ್ತೆ. ಉದಾಹರಣೆಗೆ ಗೋಧಿಯನ್ನು ಉತ್ಪಾದನೆ ಮಾಡೋದಕ್ಕೆ ಒಂದು ಟ್ರ್ಯಾಕ್ಟರ್ ಅನ್ನ ಬಳಸಿದ್ರೆ ಅಂತ ಇಟ್ಕೊಳ್ಳೋಣ. ಆ ಟ್ರ್ಯಾಕ್ಟರ್ ನಾವು ಸುಸ್ಥಿತಿಯಲ್ಲಿ ಇಟ್ಕೊಬೇಕು. ಸುಸ್ಥಿತಿಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ? ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಸುಸ್ಥಿತಿಯಲ್ಲಿ ಇಡೋದಕ್ಕೆ ತಗುಲುವಂತಹ ವೆಚ್ಚ, ಬಂಡವಾಳ ಸರಕುಗಳನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ತಗುಲುವಂತಹ ವೆಚ್ಚವನ್ನ ನಾವೆಂತ ಕರಿತೀವಿ? ಸವಕಳಿ ವೆಚ್ಚ ಅಂತೇಳಿ ಕರಿತೀವಿ. ಹಾಗಾಗಿ ಉತ್ಪಾದಕರು ಬಂಡವಾಳ ಮೌಲ್ಯವನ್ನ ಸ್ಥಿರವಾಗಿಟ್ಟುಕೊಳ್ಳಲು ಬದಲಿಕೆಯ ಹೂಡಿಕೆಗಳನ್ನು ಅವನು ಕೈಗೊಳ್ತಾ ಇರ್ತಾನೆ. ಬಂಡವಾಳ ಉತ್ಪಾದನೆಯಲ್ಲಿ ಬಂಡವಾಳ ಸರಕುಗಳನ್ನ ಸ್ಥಿರವಾಗಿಟ್ಕೊಳ್ಳೋದಕ್ಕೋಸ್ಕರ ಅವನು ಅನೇಕ ವೆಚ್ಚಗಳನ್ನ ಕೈಗೊಳ್ತಾನೆ. ಅಂತಹ ವೆಚ್ಚಗಳನ್ನ ಏನಂತ ಕರಿತೀವಿ? ಬದಲಿಕೆಯ ಹೂಡಿಕೆಯ ವೆಚ್ಚಗಳು ಅಂತ ಕರಿತೀವಿ ಅಥವಾ ಸವಕಳಿ ವೆಚ್ಚ ಅಂತೇಳಿ ಕರಿತೀವಿ. ಈಗ ಇದನ್ನ ಉದಾಹರಣೆಯಲ್ಲಿ ನೋಡಿದ್ರೆ ರೈತರು ಎಷ್ಟು 100 ರು ಮೌಲ್ಯದ ಗೋಧಿಯನ್ನ ಉತ್ಪಾದಿಸಿದ್ದಾರೆ. 100 ರು ಮೌಲ್ಯದ ಗೋಧಿಯನ್ನ ಉತ್ಪಾದಿಸಿದ್ದಾರೆ ಅಂತ ಹೇಳ್ಕೊಳ್ಳೋಣ. ಇದರಲ್ಲಿ ಅವನು ಮಧ್ಯಂತರ ಸರಕಾಗಿ ಅಂದ್ರೆ ಗೋಧಿಯನ್ನು ಉತ್ಪಾದನೆ ಮಾಡೋದಕ್ಕಾಗಿ ಅವನು ಅನೇಕ ಕಚ್ಚಾ ವಸ್ತುಗಳನ್ನು ಬಳಸಿರ್ತಾನೆ. ಉದಾಹರಣೆಗೆ ನೀರನ್ನ ಬಳಸಿರ್ತಾನೆ, ವಿದ್ಯುತ್ತನ್ನ ಬಳಸಿರ್ತಾನೆ, ಹಾಗೇನೆ ರಸಗೊಬ್ಬರ, ಕೀಟನಾಶಕಗಳು ಎಲ್ಲ ಬಳಸಿದ್ದಾನೆ. ಅದರ ಮೌಲ್ಯ ಎಷ್ಟಾಗಿದೆ? 30 ಆಗಿದೆ. ಮಧ್ಯಂತರ ಸರಕು 100 ಮೌಲ್ಯದ ಗೋಧಿಯ ಒಟ್ಟು ಉತ್ಪಾದನೆ. ಹಾಗಾಗಿ ಈಗ ಅದಕ್ಕೆ ಗೋಧಿಯ ಉತ್ಪಾದನೆಗೆ ತಗಲಿರ್ತಕ್ಕಂತಹ ವೆಚ್ಚ ಎಷ್ಟಾಗಿದೆ? 30. ಅಂದ್ರೆ ಮಧ್ಯಂತರ ಸರಕಾಗಿ ಬಳಸಿಕೊಂಡಿದ್ದಾನೆ. ಆಗ ಎಷ್ಟಾಗುತ್ತೆ? 70 ರು. 70 ರುದ ಏನಾಗುತ್ತೆ? ಒಟ್ಟಾರೆ
ಉತ್ಪಾದನೆ ಆಗುತ್ತೆ. ಒಟ್ಟು ಮೌಲ್ಯವರ್ಧನೆ ಆಗುತ್ತದೆ ಅಂದ್ರೆ ಒಟ್ಟು ಉತ್ಪಾದನೆ ಆಗುತ್ತೆ, ಗೋಧಿಯ ಒಟ್ಟು ಉತ್ಪಾದನೆ. ಈಗ ಇದರಲ್ಲಿ ನಾವು ಸವಕಳಿ ವೆಚ್ಚವನ್ನು ಕಳಿಬೇಕು. ಅಂದ್ರೆ ಬಂಡವಾಳವನ್ನು ಬಳಸಬೇಕಾಗಿ ಬಂಡವಾಳವನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕೋಸ್ಕರ ಅದರಲ್ಲಿ ಸವಕಳಿ ವೆಚ್ಚವನ್ನು ಕಳಿಬೇಕಾಗುತ್ತದೆ. ಆಗ ಸವಕಳಿ ವೆಚ್ಚ ಎಷ್ಟಾಗಿದೆ ಅಂತ ಹೇಳ್ತೀವಿ, 20 ರು ಮೌಲ್ಯದ ಸವಕಳಿ ವೆಚ್ಚ ಆಗುತ್ತದೆ. ಈ ಸವಕಳಿ ವೆಚ್ಚವನ್ನು ಕಳೆದಾಗ ಬರ್ತಕ್ಕಂಥದ್ದೇ ನಿವ್ವಳ ಮೌಲ್ಯವರ್ಧನೆ. ಹೀಗೆ ಈ ಸವಕಳಿ ವೆಚ್ಚವನ್ನು ಸಹ ನಾವು ಉತ್ಪಾದನಾ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಕಳಿಬೇಕಾಗುತ್ತದೆ. ಹೀಗೆ ಈ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ನಾವು 100 ರು ಮೌಲ್ಯದ ಉತ್ಪಾದನೆಯನ್ನ ಪರಿಗಣಿಸುವುದಿಲ್ಲ. ಆ 100 ರು ಮೌಲ್ಯದ ಉತ್ಪಾದನೆಗೆ ಯಾವ ಪ್ರಮಾಣದಲ್ಲಿ ಮಧ್ಯಂತರ ಸರಕುಗಳನ್ನ ಬಳಸಿಕೊಳ್ಳಲಾಯಿತು ಅಂದ್ರೆ ಕಚ್ಚಾ ವಸ್ತುಗಳನ್ನ ಬಳಸಿಕೊಳ್ಳಲಾಯಿತು, ಆ ಒಟ್ಟಾರೆ ಉತ್ಪಾದನೆಯಲ್ಲಿ ಕಚ್ಚಾ ವಸ್ತುಗಳ ಮೌಲ್ಯವನ್ನ ಕಳಿತೀವಿ. ಆ ಕಳೆದ ನಂತರ ಬರ್ತಕ್ಕಂತಹ ಒಟ್ಟು ಉತ್ಪಾದನೆಯ ಮೌಲ್ಯ ಏನಾಗುತ್ತದೆ, ಅದು ಒಟ್ಟು ಮೌಲ್ಯವರ್ಧನೆ ಅಂದ್ರೆ ಒಟ್ಟಾರೆ ಉತ್ಪಾದನೆ ಆಗಿರುತ್ತದೆ. ಅಂದ್ರೆ ಸವಕಳಿ ವೆಚ್ಚವನ್ನು ಕಳೆದಾಗ ಆ ಒಟ್ಟು ಉತ್ಪಾದನೆಯಲ್ಲಿ ಮತ್ತೆ ಸವಕಳಿ ವೆಚ್ಚವನ್ನು ಕಳೆದಾಗ ನಿವ್ವಳ ಮೌಲ್ಯವರ್ಧನೆ ಅಂದ್ರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತಕ್ಕಂಥದ್ದು ದೊರೀತದೆ, ಅಥವಾ ನಿವ್ವಳ ದೇಶೀಯ ಉತ್ಪನ್ನ ಅಂತಕ್ಕಂಥದ್ದು ದೊರೀತದೆ. ಹೀಗಾಗಿ ನಾವು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಯಾವ್ಯಾವುದನ್ನು ಪರಿಗಣಿಸಬೇಕು, ಒಟ್ಟಾರೆ ಉತ್ಪಾದನೆ ಎಷ್ಟಾಗಿದೆ, ಆ ಒಟ್ಟಾರೆ ಉತ್ಪಾದನೆ ಆಗಿದ್ದಕ್ಕೆ ಬಳಸಿರ್ತಕ್ಕಂಥ ಮಧ್ಯಂತರ ಸರಕು ಯಾವ ಪ್ರಮಾಣದಲ್ಲಿ ಬಳಸ್ಕೊಂಡಿದ್ವಿ, ಒಟ್ಟಾರೆ ಉತ್ಪಾದನೆಯಲ್ಲಿ ಮಧ್ಯಂತರ ಸರಕುಗಳನ್ನ ಕಳಿಬೇಕು, ಮಧ್ಯಂತರ ಸರಕುಗಳ ಮೌಲ್ಯವನ್ನ ಕಳಿಬೇಕು. ಹೀಗೆ ಮಧ್ಯಂತರ ಸರಕುಗಳ ಮೌಲ್ಯವನ್ನ ಕಳೆದಾಗ ಉಳಿತಕ್ಕಂತಹ ಉತ್ಪಾದನೆಯನ್ನ ಒಟ್ಟು ಉತ್ಪಾದನೆ ಅಥವಾ ಒಟ್ಟು ಮೌಲ್ಯವರ್ಧನೆ ಅಂತ ಕರಿತೀವಿ. ಹೀಗೆ ಒಟ್ಟು ಮೌಲ್ಯವರ್ಧನೆಯಲ್ಲಿ ಮತ್ತೆ ಸವಕಳಿ ವೆಚ್ಚವನ್ನ ಕಳೆದ್ರೆ ಅದನ್ನ ನಿವ್ವಳ ಮೌಲ್ಯವರ್ಧನೆ ಅಥವಾ ನಿವ್ವಳ ದೇಶೀಯ ಉತ್ಪನ್ನ ಅಂತೇಳಿ ಕರಿತೀವಿ. ಹೀಗೆ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಬೇಕಾದ್ರೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿಗಳು, ಒಂದು, ಅಂತಿಮ ಬಳಕೆಯ ಸರಕು ಸೇವೆಗಳನ್ನ ಪರಿಗಣನೆಗೆ ತೆಗೆದುಕೊಳ್ತೀವಿ. ಎರಡನೇದಾಗಿರ್ತಕ್ಕಂಥದ್ದು ಅದನ್ನ ಹಣ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ ಮತ್ತು ಅದರಲ್ಲಿ ಸವಕಳಿ ವೆಚ್ಚವನ್ನು ಸಹ ನಾವು ಕಳೆದಿರ್ತೀವಿ. ಈ ಎಲ್ಲ ಪ್ರಕ್ರಿಯೆ ಆದ ನಂತರನೇ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡೋದು. ಇದರಲ್ಲಿ ಮತ್ತೊಂದು ಅಂಶವನ್ನು ಸಹ ಸೇರ್ಪಡೆ ಆಗುತ್ತೆ. ಈಗ ಕೆಲವು ಉತ್ಪಾದಕರು ಅಂದ್ರೆ ಬಹಳಷ್ಟು ಉತ್ಪಾದಕರು ಏನ್ ಮಾಡಿರ್ತಾರೆ, ದಾಸ್ತಾನನ್ನು ಸಹ ಇಟ್ಕೊಂಡಿರ್ತಾರೆ. ದಾಸ್ತಾನು ಅಂದ್ರೆ ಇಂದಿನ ವರ್ಷದಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಸರಕುಗಳನ್ನ ಇಟ್ಕೊಂಡು ಆ ಸರಕುಗಳನ್ನ ಪ್ರಸ್ತುತ ವರ್ಷದಲ್ಲಿ ಮಾರಾಟ ಮಾಡಬಹುದು. ಕೆಲವು ಉತ್ಪಾದಕರು ಹಿಂದಿನ ವರ್ಷದಲ್ಲಿ ಉತ್ಪಾದನೆ, ಉದಾಹರಣೆ ಗೋಧಿ ಹಿಂದಿನ ವರ್ಷದಲ್ಲಿ ಉತ್ಪಾದನೆ ಆಗಿದ್ದನ್ನ ಈ ವರ್ಷದಲ್ಲಿ ಮಾರಾಟ ಆಯಿತು ಅಂತ ಹೇಳಿದ್ರೆ ಅವಾಗ ರಾಷ್ಟ್ರೀಯ ಆದಾಯ ಹೆಚ್ಚಾಗಿ ಕಂಡು ಬರುತ್ತದೆ. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ, ಉದ್ಯಮ ಘಟಕ ತನ್ನ ಎಲ್ಲ ಉತ್ಪನ್ನಗಳನ್ನ ಪ್ರಸ್ತುತ ವರ್ಷದಲ್ಲಿಯೇ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗುವುದು. ಕೆಲವೊಂದು ವಸ್ತುಗಳನ್ನ ಮುಂದಿನ ವರ್ಷದಲ್ಲಿ ಅವನು ಮಾರಾಟ ಮಾಡಬೇಕಾಗುತ್ತದೆ. ಆ ಉದ್ದೇಶವನ್ನು ಇಟ್ಕೊಂಡಾಗ ನಾವು ಅದನ್ನ ಪರಿಗಣನೆ ಮಾಡಬೇಕು ಅಂತ ಹೇಳಿದ್ರೆ ತಪಾಶೀಲ ಪಟ್ಟಿಯನ್ನ ತಿಳ್ಕೊಬೇಕಾಗುತ್ತದೆ. ತಪಾಶೀಲ ಪಟ್ಟಿ, ಈ ದಾಸ್ತಾನನ್ನ ನಾವು ಯಾವ ವರ್ಷದಲ್ಲಿ ಉತ್ಪಾದನೆ ಮಾಡಿದಾನೆ ಅನ್ನೋದನ್ನ ತಿಳ್ಕೊಬೇಕು. ಉದಾಹರಣೆಗೆ ಗೋಧಿಯನ್ನ ಈ ವರ್ಷದಲ್ಲಿಯೇ ಉತ್ಪಾದನೆ ಮಾಡಿದ್ನೋ ಅಥವಾ ಹಿಂದಿನ ವರ್ಷದಲ್ಲಿ ಉತ್ಪಾದನೆ ಮಾಡಿದ್ನೋ ಅನ್ನೋದನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮಗೇನ್ ಬೇಕಾಗುತ್ತೆ, ತಪಾಶೀಲ ಪಟ್ಟಿಯನ್ನ ನಾವು ನೋಡ್ಬೇಕಾಗುತ್ತದೆ. ಅಂದ್ರೆ ತಪಾಶೀಲ ಪಟ್ಟಿ ಅಂತ ಹೇಳಿದ್ರೆ
ಇನ್ವೆಂಟರೀಸ್ ಅಂತ ಕರಿತೀವಿ, ಅಥವಾ ಸರಕು ಸಾಮಗ್ರಿಗಳ ಉಳಿಕೆ ಅಂತ ಸಹ ಕರಿತೀವಿ. ಸರಕು ಮತ್ತು ಸಾಮಗ್ರಿಗಳ ಉಳಿಕೆ ಅಂತೇಳಿ ಕರಿತೀವಿ. ಸರಕು ಸಾಮಗ್ರಿಗಳ ಉಳಿಕೆ ಅಂದ್ರೆ ತಪಾಶೀಲ ಪಟ್ಟಿ ಅಂದ್ರೇನು ಅಂತ ಹೇಳಿದ್ರೆ, ಒಂದು ಉದ್ಯಮ ಘಟಕ ಮಾರಾಟವಾಗದ ಸಿದ್ಧಪಡಿಸಿದ ಸರಕುಗಳನ್ನ ಅಥವಾ ಅರೆಸಿದ್ಧ ಸರಕುಗಳು ಮತ್ತು ಒಂದು ವರ್ಷದಿಂದ ಮುಂದಿನ ವರ್ಷಕ್ಕೆ ನಿರ್ವಹಿಸಬೇಕಾಗಿರ್ತಕ್ಕಂತಹ ಸರಕುಗಳು, ಇವುಗಳನ್ನ ತೋರಿಸುವಂತಹ ಪಟ್ಟಿಯನ್ನೇ ತಪಾಶೀಲ ಪಟ್ಟಿ ಅಂತೇಳಿ ಕರಿತೀವಿ. ತಪಾಶೀಲ ಪಟ್ಟಿ ಅಂತ ಹೇಳಿದ್ರೆ, ಒಂದು ಉದ್ಯಮ ಘಟಕ ಉತ್ಪಾದಿಸಿದಂತಹ ಸರಕುಗಳಲ್ಲಿ ಮಾರಾಟವಾಗದ ಸಿದ್ಧ ವಸ್ತುಗಳು, ಮಾರಾಟವಾಗದೇ ಇರತಕ್ಕಂತಹ ಸಿದ್ಧ ವಸ್ತುಗಳು ಮತ್ತು ಅದಕ್ಕೆ ಬಳಸತಕ್ಕಂತಹ ಅರೆ ಸಿದ್ಧ ವಸ್ತುಗಳು, ಒಂದು ವರ್ಷದಿಂದ ಮುಂದಿನ ವರ್ಷಕ್ಕೆ ನಿರ್ವಹಿಸಬೇಕಾಗಿರ್ತಕ್ಕಂತಹ ಕಚ್ಚಾ ಸರಕುಗಳನ್ನ ತೋರಿಸುವಂತಹ ಪಟ್ಟಿಯನ್ನೇ ತಪಾಶೀಲ ಪಟ್ಟಿ ಅಂತೇಳಿ ಕರಿತೀವಿ. ಈ ತಪಾಶೀಲ ಪಟ್ಟಿ ಅಂತಕ್ಕಂಥದ್ದು ಇದನ್ನ ದಾಸ್ತಾನಿನ ಚಲಕ ಅಂತ ಸಾಕಿರ್ತೀವಿ. ದಾಸ್ತಾನಿನ ಚಲಕ ಅಂತ ಕರಿತೀವಿ. ಯಾಕೆಂತ ಹೇಳಿದ್ರೆ, ಅದು ಹಿಂದಿನ ವರ್ಷದಲ್ಲಿ ಉತ್ಪಾದನೆ ಮಾಡಿ ಮಾರಾಟವಾಗದೇ ಇರತಕ್ಕಂತಹ ಸರಕು ಸಾಮಗ್ರಿ, ಹಿಂದಿನ ವರ್ಷದಲ್ಲಿ ಉತ್ಪಾದನೆಯಾಗಿ ಮಾರಾಟವಾಗದೇ ಇರತಕ್ಕಂತಹ ಸರಕು ಸಾಮಗ್ರಿಗಳಾಗಿರೋದ್ರಿಂದ ಅದನ್ನ ದಾಸ್ತಾನಿನ ಚಲಕ ಅಂತೇಳಿ ಕರಿತೀವಿ. ಈ ಅಂಶವನ್ನು ಸಹ ನಾವು ಪರಿಗಣಿಸಿ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಬೇಕಾಗುತ್ತದೆ. ಹೀಗಾಗಿ ಇದ್ರ ಬಗ್ಗೆ ನಾವು ನಾಳೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ದಾಸ್ತಾನಿನ ಚಲಕ ಅಥವಾ ತಪಾಶೀಲ ಪಟ್ಟಿ ಅಂದ್ರೆ ತಪಾಶೀಲ ಪಟ್ಟಿ ಅಂತ ಹೇಳಿದ್ರೆ, ಒಂದು ಉದ್ಯಮ ಘಟಕ ಉತ್ಪಾದಿಸಿದ ಸರಕುಗಳನ್ನ ಮಾರಾಟವಾಗದೆ ಉಳಿಕೆಯಾಗಿರ್ತಕ್ಕಂಥ ಸರಕುಗಳ ಪ್ರಮಾಣ, ಅರೆ ಸಿದ್ಧ ವಸ್ತುಗಳ ಪ್ರಮಾಣ ಮತ್ತು ಒಂದು ವರ್ಷದಿಂದ ಮುಂದಿನ ವರ್ಷಕ್ಕೆ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಚ್ಚಾ ಸರಕುಗಳ ಮೌಲ್ಯವನ್ನೇ ನಾವು ತಪಾಶೀಲ ಪಟ್ಟಿ. ಈ ತಪಾಶೀಲ ಪಟ್ಟಿಯಲ್ಲಿ ನಮಗೇನು ಸಿಗುತ್ತೆ, ಹಿಂದಿನ ವರ್ಷದಲ್ಲಿ ಎಷ್ಟು ಉತ್ಪಾದನೆ ಆಗಿತ್ತು, ಪ್ರಸಕ್ತ ವರ್ಷದಲ್ಲಿ ಎಷ್ಟು ಉತ್ಪಾದನೆ ಆಗಿತ್ತು ಅನ್ನೋದು ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಸಿಗುತ್ತದೆ. ಹಾಗಾಗಿ ಪ್ರಸಕ್ತ ವರ್ಷದಲ್ಲಿ ಉತ್ಪಾದನೆ ಆಗಿರ್ತಕ್ಕಂತಹ ಸರಕುಗಳ ಮೌಲ್ಯವನ್ನ ನಾವು ರಾಷ್ಟ್ರೀಯ ಆದಾಯಕ್ಕೆ ಮಾತ್ರ ಸೇರಿಸ್ತೀವಿ. ಉಳಿಕೆಯಾಗಿರ್ತಕ್ಕಂಥ ಸರಕುಗಳನ್ನ ನಾವು ರಾಷ್ಟ್ರೀಯ ಆದಾಯಕ್ಕೆ ಸೇರ್ಪಡೆ ಆಗುವುದಿಲ್ಲ. ಹೀಗಾಗಿ ರಾಷ್ಟ್ರೀಯ ಆದಾಯದಲ್ಲಿ ಉತ್ಪನ್ನದ ವಿಧಾನದ ಮೂಲಕ ಹೇಗೆ ಅಂದಾಜು ಮಾಡ್ತೀವಿ ಅಂತಕ್ಕಂಥ ಅಂಶವನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇದರಲ್ಲಿ ಉತ್ಪನ್ನದ ವಿಧಾನದಲ್ಲಿ ಮುಖ್ಯವಾಗಿ ಒಂದು ದೇಶ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದಂತಹ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನೇ ನಾವು ರಾಷ್ಟ್ರೀಯ ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಅದನ್ನ ಹೇಗೆ ಅಂದಾಜು ಮಾಡುತ್ತೀವಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯ ಮೂಲಕ ನಾವು ತಗೊಂಡಿದ್ದೀವಿ. ಉದಾಹರಣೆಗೆ, ಒಂದು ಆರ್ಥಿಕತೆಯಲ್ಲಿ ಅಥವಾ ಒಂದು ದೇಶದಲ್ಲಿ ಕೇವಲ ಇಬ್ಬರೇ ಉತ್ಪಾದಕರಿದ್ದಾರೆ ಅಂತ ನೋಡಿದೀವಿ. ಅದರಲ್ಲಿ ಒಬ್ಬ ರೈತ ಮತ್ತೊಬ್ಬ ಬರೈಟ್ ತಯಾರಕ. ರೈತ ಎಷ್ಟು ಉತ್ಪಾದನೆ ಮಾಡಿದರೆ, ರೈತರು 100 ರು ಮೌಲ್ಯದ ಗೋಧಿಯನ್ನ ಉತ್ಪಾದನೆ ಮಾಡಿದರೆ. ಹಾಗೆಯೇ ಆ 100 ರು ಮೌಲ್ಯದ ಗೋಧಿಯಲ್ಲಿ 50 ರು ಮೌಲ್ಯದ ಗೋಧಿಯನ್ನು ಯಾರಿಗೆ ಮಾರಾಟ ಮಾಡಿದರೆ, ಬ್ರೆಡ್ನ ತಯಾರಿಕನಿಗೆ ಮಾರಾಟ ಮಾಡಿದ. ಬ್ರೆಡ್ನ ತಯಾರಿಕ ಏನ್ ಮಾಡಿದ, 50 ರು ಮೌಲ್ಯದ ಗೋಧಿಯನ್ನು ಬಳಸಿಕೊಂಡು 200 ರು ಮೌಲ್ಯದ ಬ್ರೆಡ್ ಅನ್ನು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಿಜವಾಗಿಯೂ ಸಹ ಬ್ರೆಡ್ನ ಮೌಲ್ಯ ಎಷ್ಟು, ನಿವ್ವಳ ಬ್ರೆಡ್ನ
ಉತ್ಪಾದನೆ ನಿಜವಾಗಿಯೂ ಆಗಿದ್ದು ನಾವೇನ್ ಮಾಡಬೇಕು, ಮಧ್ಯಂತರ ಸರಕನ್ನು ಕಳಿಬೇಕು. 200 ರು ಮೌಲ್ಯದಲ್ಲಿ ಮಧ್ಯಂತರ ಸರಕಾಗಿ 50 ರು ಗೋಧಿ ಎಂದು ಬಂದಿದೆ. ಹಾಗಾಗಿ 200 ರು ಮೌಲ್ಯದಲ್ಲಿ 50 ರುವನ್ನು ಕಳೆದಾಗ ನಿಜವಾಗಿಯೂ ಸಹ ನಿವ್ವಳ ಬ್ರೆಡ್ನ ತಯಾರಿಕೆ ಎಷ್ಟಾಗಿದೆ, 150 ರು ಮೌಲ್ಯದ್ದು. ಈ 150 ರು ಮೌಲ್ಯ ಅಂತಕ್ಕಂಥದ್ದು ಒಟ್ಟು ಉತ್ಪಾದನೆಗೆ ಸೇರ್ಪಡೆಯಾಗಿರ್ತಕ್ಕಂಥ ಮೌಲ್ಯ ಆಗಿರೋದ್ರಿಂದ ಆ ಸೇರ್ಪಡೆಯಾಗಿರ್ತಕ್ಕಂಥ ಮೌಲ್ಯ ಉತ್ಪಾದನಾಂಗಗಳಿಗೆ ಪಾವತಿಗಳಿಗೆ ಸಮನಾಗಿರುತ್ತದೆ. ಉತ್ಪಾದನಾಂಗಗಳ ಪಾವತಿಗೆ ಸಮನಾಗಿರುತ್ತದೆ ಅಂತ ಹೇಳಿದ್ರೆ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭಕ್ಕೆ ಸಮನಾಗಿರುತ್ತದೆ. ಒಟ್ಟಾರೆ ಉತ್ಪಾದನೆ ನೋಡಿದ್ರೆ ರೈತರು ಉತ್ಪಾದನೆ ಮಾಡಿದ್ದು 100 ರು ಮೌಲ್ಯದ್ದು. ಹಾಗೆಯೇ ಬ್ರೆಡ್ನ ನಿಜವಾದ ಮೌಲ್ಯ 150. ಹಾಗಾದ್ರೆ ಒಟ್ಟು ಮೌಲ್ಯ ಎಷ್ಟಾಗುತ್ತದೆ, ಒಟ್ಟು ಉತ್ಪಾದನಾ ಮೌಲ್ಯ 250 ಆಗುತ್ತದೆ. ಹೀಗೆ ರಾಷ್ಟ್ರೀಯ ಆದಾಯವನ್ನ ಒಂದು ಉದಾಹರಣೆಯ ಮೂಲಕ ನಾವು ನೋಡಿದ್ವಿ. ಹಾಗೆಯೇ ರಾಷ್ಟ್ರೀಯ ಆದಾಯವನ್ನ ಹಣದ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಅದನ್ನ ಉತ್ಪಾದನೆ ಕ್ವಿಂಟಲ್, ಲೀಟರ್ ಗಟ್ಟಲೆ ವ್ಯಕ್ತಪಡಿಸೋದಿಲ್ಲ, ಹಣದ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ಹಾಗೆಯೇ ಅದರಲ್ಲಿ ರಾಷ್ಟ್ರೀಯ ಉತ್ಪನ್ನದ ಆದಾಯದಲ್ಲಿ ಉತ್ಪನ್ನದ ವಿಧಾನದಲ್ಲಿ ಸವಕಳಿ ವೆಚ್ಚವನ್ನು ಸಹ ನಾವು ಕಳಿತೀವಿ. ಹಾಗೆಯೇ ಸವಕಳಿ ವೆಚ್ಚದ ಜೊತೆಗೆ ಮಧ್ಯಂತರ ಸರಕುಗಳ ಮೌಲ್ಯವನ್ನು ಸಹ ಕಳೆದು ನಾವು ರಾಷ್ಟ್ರೀಯ ಉತ್ಪನ್ನವನ್ನ ಅಂದಾಜು ಮಾಡ್ತೀವಿ. ಮತ್ತು ನಮಗೆ ದಾಸ್ತಾನು ಏನಾದರೂ ಹೊಂದಿದ್ರೆ, ಒಂದು ಉದ್ಯಮ ಘಟಕ ದಾಸ್ತಾನು ಹೊಂದಿದೆಯೋ ಇಲ್ಲೋ ಅನ್ನೋದನ್ನ ತಪಾಶೀಲ ಪಟ್ಟಿಯಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ. ಆ ತಪಾಶೀಲ ಪಟ್ಟಿಯಲ್ಲಿ ಪ್ರಸಕ್ತ ವರ್ಷದಲ್ಲಿ ಎಷ್ಟು ಉತ್ಪಾದನೆ ಆಯಿತು, ಹಿಂದಿನ ವರ್ಷದ ಉತ್ಪಾದನಾ ಮೌಲ್ಯ, ಇದನ್ನ ನಾವು ಗಮನಿಸಿದಾಗ ಅದರ ವ್ಯತ್ಯಾಸವನ್ನು ಗಮನಿಸ್ತೀವಿ. ತಪಾಶೀಲ ಪಟ್ಟಿಯ ವ್ಯತ್ಯಾಸವನ್ನು ಗಮನಿಸ್ತೀವಿ. ಅದನ್ನು ಸಹ ರಾಷ್ಟ್ರೀಯ ಆದಾಯದ ಉತ್ಪನ್ನ ವಿಧಾನದಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಇದನ್ನ ತಪಾಶೀಲ ಪಟ್ಟಿಯ ವಿಶ್ಲೇಷಣೆಯನ್ನ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳಿಕೊಡ್ತೀನಿ. ಇಷ್ಟು ಉತ್ಪನ್ನದ ವಿಧಾನದ ಮೂಲಕ ರಾಷ್ಟ್ರೀಯ ಆದಾಯ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋಡಿ, ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕವಾಗಿದೆ. ಡ್ಯಾಶ್ ಎಂಬುದು ದಾಸ್ತಾನಿನ ಚಲಕವಾಗಿದೆ ಅಂತ ಹೇಳಿದ್ರೆ ತಪಾಶೀಲ ಪಟ್ಟಿ. ಇದನ್ನ 1 ಅಂಕದ ಕೇಳಿದರೆ, ಮತ್ತು ಅದನ್ನೇ ಅದೇ ಪ್ರಶ್ನೆಯನ್ನ ಹೊಂದಿಸಿ ಬರೆಯಲು ಕೇಳಿದಾನೆ. ತಪಾಶೀಲ ಪಟ್ಟಿ ಏನಾಗಿದೆ, ದಾಸ್ತಾನಿನ ಚಲಕ, ದಾಸ್ತಾನಿನ ಚಲಕ ಅಂತೇಳಿ ಕರಿತೀವಿ. ಹಾಗೆಯೇ 2 ಅಂಕದ ಪ್ರಶ್ನೆಗೆ GDP ಮಾಪನದ 3 ವಿಧಾನಗಳನ್ನು ತಿಳಿಸಿರಿ. GDP ಮಾಪನದ 3 ವಿಧಾನಗಳನ್ನು ತಿಳಿಸಿರಿ ಅಂತ ಕೇಳ್ತಾರೆ. 1 ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ, 2ನೇದಾಗಿರ್ತಕ್ಕಂಥದ್ದು ವೆಚ್ಚದ ವಿಧಾನ, 3ನೇದಾಗಿರ್ತಕ್ಕಂಥದ್ದು ಆದಾಯ ಅಥವಾ ವರಮಾನದ ವಿಧಾನ ಅಂತೇಳಿ ಬರಿಬೇಕಾಗುತ್ತದೆ. ಇಷ್ಟು ಇವತ್ತಿನ ತರಗತಿಯಲ್ಲಿ ನಾವು ವಿಶ್ಲೇಷಣೆ ಮಾಡೋಣ. ಮುಂದಿನ ತರಗತಿಯಲ್ಲಿ ತಪಾಶೀಲ ಪಟ್ಟಿ ಅಂದ್ರೆ ಏನು ಅನ್ನೋದನ್ನ ವಿಸ್ತಾರವಾಗಿ ನೋಡ್ತಾ ಹೋಗೋಣ.